ಹಾಯ್ ರೋಹಿತ್, ನಮಸ್ಕಾರ. ಈ ಹಲೋ. ರೀತಿ ಝೂಮ್ ನಲ್ಲಿ ನಿಮ್ಮನ್ನ ಮೀಟ್ ಮಾಡೋದು ಒಂಥರ ಖುಷಿ ಆಗ್ತಿದೆ, ಒಂಥರ ಬೇಜಾರು ಆಗ್ತಿದೆ. ಖುಷಿ ಏನಂದ್ರೆ ಮಾತಾಡಿಸಿರೋ ಖುಷಿ, ಬೇಜಾರು ಏನಂದ್ರೆ ನೇರವಾಗಿ ಮಾತಾಡಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರು. ಎನಿವೆ, ವೆಲ್ಕಮ್ ರೋಹಿತ್, ವೆಲ್ಕಮ್ ಟು ಮೈ ಶೋ 101 ನೆನಪು ಕಾರ್ಯಕ್ರಮಕ್ಕೆ. ನನಗೆ ನಿಮ್ ಜೊತೆ ಮಾತಾಡ್ತಿರೋದು ಅಪ್ಪನ ವಾಯ್ಸ್ ಕೇಳಿಸ್ದಂಗೆ ಆಯ್ತು ನಿಮ್ಗೆ. ಹೇಗಿದ್ದಾರೆ ಅಪ್ಪ, ಹೇಗಿದ್ದಾರೆ ಅಮ್ಮ, ಹೇಗಿದ್ದಾರೆ ಮನೆಯಲ್ಲ ಹೇಗಿದ್ದಾರೆ? ಆಲ್ ಗುಡ್. ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಆಯ್ತು ಅಂಡ್ ದೇ ಆರ್ ಆಲ್ ನೌ ಸೇಫ್ಲಿ ಅಟ್ ಹೋಮ್. ಸೂಪರ್. ಎಲ್ಲೂ ಜಾಸ್ತಿ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದೆ, ಬಿಕಾಸ್ knowing the kind of wave that's going on, ಎಲ್ಲೂ ಬೇಡ ಸದ್ಯಕ್ಕೆ. ಒಂಥರ be safe. Yes. Better to be safe than sorry ಅಂತ ಆತರ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಓಕೆ ರೋಹಿತ್, ಒಂದಿಷ್ಟು ಪ್ರಶ್ನೆಗಳನ್ನ ಅನ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ತೀನಿ. ರೋಹಿತ್, ನನಗೆ ನಿಮ್ದು ಅನ್ಕೊಂಡ್ರೆ ನನಗೊಂದು ಲೈನ್ ಯಾಪ್ಕ ಬರುತ್ತೆ. ಅನಿರೀಕ್ಷಿತ ಲೈಫ್ ನಲ್ಲಿ ಭಗವಂತ ಚಾನ್ಸ್ ಕೊಡ್ತಾನೆ. ಚಾನ್ಸು ಅದ್ ನನ್ ಸಿನಿಮಾದೇ ಹಾಡೋದು, ಫೇರ್ ಅಂಡ್ ಲವ್ಲಿ ಅನ್ನೋ ಸಿನಿಮಾದಲ್ಲಿ ಬರ್ದಿದ್ದೆ. ಅನಿರೀಕ್ಷಿತ ಲೈಫ್ ಅಲ್ಲಿ ಭಗವಂತ ಕೊಡ್ತಾನೆ ಚಾನ್ಸ್ ರೀ, ಅವನ ನೆಟ್ವರ್ಕ್ ಅಲ್ಲಿ ನಾವೆಲ್ಲ ಕಸ್ಟಮರ್ಸ್ ರೀ ಅಂತ. ಏನಕ್ಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ನೀವು ಒಂದೂವರೆ ವರ್ಷ ಮಗು ಇರ್ಬೇಕಂದ್ರೆ ಅನಿರೀಕ್ಷಿತವಾಗಿ ಗಂಡ ಹೆಂಡತಿಯನ್ನು ಅಪ್ಪನ ಸಿನಿಮಾ ಶೂಟಿಂಗ್ ಹೋಗಿರ್ತೀರಾ, ಒಂದ್ ಚಿಕ್ಕ ಮಗು ಅಮ್ಮನ ಜೊತೆಗೆ ಹೋಗಿರ್ತೀರಾ. ಅಲ್ಲಿ ಒಂದು ಮಗು ಪಾತ್ರ ಮಾಡೋರು ಬೇಕಾಗಿದೆ. ಅಂದ್ರೆ ಶ್ರೀನಾಥ್ ಸರ್ ಬಾಲ್ಯದ ಪಾತ್ರ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅದನ್ನ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಅಲ್ಲಿ ಮಗು ಬರೋದಿಲ್ಲ. ಅವಾಗ ನಮ್ಮ ಇವಾಗಿನ ಮಿಸ್ಟರ್ ರೋಹಿತ್, ಅವಾಗಿನ ಮಾಸ್ಟರ್ ರೋಹಿತ್ ಸಿನಿಮಾಗೆ ಪರಿಚಯ, ಬಣ್ಣದ ಬದುಕಿಗೆ ಬಂದ್ರಿ. ಸೊ ಅದು ಎಷ್ಟು ನಿಮ್ಗೆ ಜ್ಞಾಪಕ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಏನ್ ಹೇಳ್ತೀರಾ ಆ ಇನ್ಸಿಡೆಂಟ್? ಅಮ್ಮ ಹೇಳಿದ್ದು, ಅಪ್ಪ ಹೇಳಿದ್ದು ಏನಾದ್ರು ಜ್ಞಾಪಕ ಇದೆಯಾ? ಅಪ್ಪ ಅಮ್ಮ ಹೇಳಿದ್ದು ವೆರಿ ಸಿಂಪಲ್. ಆವತ್ತಿನ ದಿವಸ ಅಮ್ಮ ನನ್ನ ಕರ್ಕೊಂಡು ಹೋಗಿದ್ರಂತೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಫಸ್ಟ್ ಟೈಮ್ ಒಂಥರ ಹೊರಗಡೆ ಹೋಗಿ ಶೂಟಿಂಗ್ ಟೈಮ್, ಬಿಕಾಸ್ ಅಮ್ಮ ಯೂಸ್ ಟು ಗೋ ವಿತ್ ಅಪ್ಪ ಆಲ್ಮೋಸ್ಟ್ ಆಲ್ ದಿ ಶೂಟಿಂಗ್ ಇದರಲ್ಲಿ ಮುಂಚೆ. ಸೊ ನಾನು ಹುಟ್ಟಿದ ಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಬೆಂಗಳೂರಿನಲ್ಲೇ ಈ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ನಡೀತಾ ಇದ್ದಿದ್ದ ಆ ಪರ್ಟಿಕ್ಯುಲರ್ ಸೀನ್. ಸೊ ಇಲ್ಲೇ ಇದ್ದಿದ್ರಿಂದ ಅಮ್ಮ ಸೈಡ್ ಲೆಟ್ಸ್ ಗೋ. ಸೊ ಹೋಗಿ ಅಲ್ಲಿ ಮಾಡ್ತಿದ್ದಾಗ ಅದೇ ನೀವು ಹೇಳ್ದಂಗೆ ಮಗು ಬೇಕಾಗಿತ್ತು, ಬಟ್ ಆ ಕ್ಷಣದಲ್ಲಿ ಎಲ್ಲೂ ಇರಲಿಲ್ಲ. ಸೊ ಐ ವಾಸ್ ದೇರ್ ವಿತ್ ಅಮ್ಮ. ಅಂದ್ರು ಈ ರೋಹಿತ್ನೇ ಮಾಡ್ಬಿಡ್ಬೋದಲ್ಲ, ಏನ್ ಆಫ್ಟರ್ ಆಲ್ ಜಸ್ಟ್ ಎತ್ಕೊಂಡು ಸುಮ್ನೆ ಒಂದು ಶಾರ್ಟ್ ತಾನೆ ಅಂತ. ಸೊ ಇಟ್ ವಾಸ್ ಓಕೆ ಅಂಡ್ ದಟ್ ವಾಸ್ ಮೈ ಎಂಟ್ರಿ ಇನ್ ಟು ದಿ ಇಂಡಸ್ಟ್ರಿ. ಬೇಕೋ ಬೇಡವೋ, ಗೊತ್ತಿದ್ದೋ ಗೊತ್ತಿಲ್ವೋ, ಐ ಎಂಟರ್ಡ್ ಅಷ್ಟೇ. ಅದಕ್ಕೆ ನಾನು ಹೇಳಿದೆ ಅನಿರೀಕ್ಷಿತ ಲೈಫಲ್ಲಿ ಭಗವಂತ ಕೊಡ್ತಾನೆ ಚಾನ್ಸು ಅಂತ. ಅಷ್ಟೇ. ಆಮೇಲೆ ರೋಹಿತ್, ನೆಕ್ಸ್ಟ್ ಅಂದ್ರೆ ನೀವು ಬೆಳೆದ್ರಿ ಶಿಕಾರಿ ಸಿನಿಮಾ, ನಿಮ್ಮ ಹೋಮ್ ಪ್ರೊಡಕ್ಷನ್. ಸಿ.ಆರ್. ಸರ್ ಡೈರೆಕ್ಟರ್, ನಿಮ್ ದೊಡ್ಡಪ್ಪ ಅವ್ರ ಡೈರೆಕ್ಟರ್. ಅಪ್ಪ ಅಂದ್ರೆ ಶ್ರೀನಾಥ್ ಸರ್ ಡಬಲ್ ಆಕ್ಟಿಂಗ್ ಆ ಪಿಕ್ಚರ್ ಅಲ್ಲಿ. ನನಗೆ ಆ ಫಿಲ್ಮ್ ಸಾಂಗ್ಸ್ ಇವತ್ತಿಗೂ ಮರ್ಯಾದೆಗೆ ಆಗಲ್ಲ. ಪ್ರೀತಿಸಿದೆ, ಪ್ರೇಮಿಸಿದೆ, ಏತಕ್ಕೋ ನಾನರಿಯೇ, ಅಂಡ್ ಮಂಜುಳಾ ಮೇಡಮ್ ಸಾಂಗ್ ರಾಗ ನಾನು, ದಟ್ ಅಂಡ್ ಆಲ್ ಇವತ್ತಿಗೂ ಮೈ ಜುಮ್ಮನ್ ಅಂತ. ಅದರಲ್ಲಿ ಅಗೇನ್ ಮತ್ತೆ ನೀವು ಸ್ವಲ್ಪ ದೊಡ್ಡವರು, ಅಂದ್ರೆ ಈ ಮಗುಗಿಂತ ಸ್ವಲ್ಪ ಏನೊಂಚೂರು ದೊಡ್ಡವರಾಗಿದ್ದೀರಾ. ಅದ್ರಲ್ಲೂ ಕೂಡ I was about 5-6 years old. ಅದ್ರಲ್ಲೂ ಶ್ರೀನಾಥ್ ಅವರ ಪಾತ್ರನೇ, ಅಂದ್ರೆ ಯಂಗರ್ ವರ್ಷನ್ ಆಫ್ ಶ್ರೀನಾಥ್ ಸರ್ ನೀವು ಮಾಡಿದ್ರು. ಡಬಲ್ ರೋಲ್. ಟ್ವಿನ್ಸ್. ನಂದು ಡಬಲ್ ರೋಲ್. ಅದೇ ಟ್ವಿನ್ಸ್. ಆಕ್ಚುಲಿ ಸರ್ಪ್ರೈಸಿಂಗ್ ರೋಹಿತ್, ಅಂದ್ರೆ ಬಹಳ ರೇರ್ ಆ ತರದ ಆಪರ್ಚುನಿಟಿಗಳು ಸಿಗೋದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಏನಾದ್ರು ಅದ್ರದ್ದು ಮೆಮೊರೀಸ್, ಶೂಟಿಂಗ್, ಸಿ.ಆರ್. ಸರ್ ಡೈರೆಕ್ಟ್ ಮಾಡಿದ್ರೆ ನಿಮ್ ಮನೆನೇ ಎಕ್ಸ್ಟೆಂಡೆಡ್ ಫ್ಯಾಮಿಲಿನೇ ಅದಿದ್ದು, ಬಟ್ ಮನೆ ಬದಲು ಲೊಕೇಶನ್ ಅಲ್ಲಿ ಇರ್ತಾ ಇದ್ರಿ. ಎನಿ ಮೆಮೊರೀಸ್ ಆಫ್ ದಟ್ ರೋಹಿತ್? Memories, I have a lot of memories of that movie. Appa, I had to, ಅಪ್ಪ ಹೆಂಗೆ ದೊಡ್ಡೋರಲ್ಲಿ ಹೆಂಗಿದ್ರು ನಾನು ಚಿಕ್ಕ ವಯಸ್ಸು ಹಂಗೆ ಆಗ್ಬೇಕಾಗಿತ್ತು. ಯಾಕೆಂದ್ರೆ the elder brother is slightly on the ಒಂಥರ ಈ ಕೋಪ ಆತರ ಬಿಹೇವಿಯರ್, ಆಂಗರ್. The younger one is mellow, ಗುಡ್ ನೇಚರ್ಡ್ ಇದು. ಸೊ ಇಫ್ ಯು ಸಿ ಅದೊಂದ್ 2-3 ಸೀನ್ ಅಲ್ಲಿ ಯು ಕ್ಯಾನ್ ಸಿ ದಟ್ ನಾನು when I witness ಆ ಪಿಕ್ಚರ್ ಅಲ್ಲಿ my father is murdered in front of my eyes. So the change there, ನಾನು ಯಾವ ತರ ಆಂಗರ್ ತೋರಿಸ್ತೀನಿ. ಅಂಡ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಲೀಲಾವತಿ ಅವರು ಅಮ್ಮ ಪಾರ್ಟ್, ಇನ್ನೊಂದು ದ ಯಂಗರ್ ಸನ್ ವಿಲ್ ಕಮ್ ವಿತ್ ಹರ್ ಹೋಮ್, ದೇವಸ್ಥಾನದಿಂದ ಬಂದ್ಬಿಟ್ಟು ಕೂತ್ಕೊಳ್ಳೋದು. ಸೊ ಐ ಹ್ಯಾಡ್ ಟು, ಇವನ್ ದೋ ಇಟ್ ವಾಸ್ ನಾಟ್ ಅ ಗ್ರೇಟ್ ತುಂಬಾ ಲೆಂತಿ ಆಗಿ ಇರ್ಲಿಲ್ಲ, ಇಟ್
it was just a small bits that came in. I had to actually show the difference between this and that. Yes. So that was one of the nice things. And Appa Dodappa jote ಮಾಡಿದ್ದು, it was very nice because Appa was always there. Shooting ನಡಿಬೇಕಾದ್ರೆ Dodappa also was there. It was more like ನಾವು ಮನೆಯಲ್ಲಿ ಇದ್ದು ನಾವು ಯೂಶಲಿ ಎಲ್ಲರೂ ಸ್ಯಾಟರ್ಡೆ ಸಂಡೇ ಅಲ್ಲಿ ಇಲ್ಲಿ ಪಿಕ್ನಿಕ್ ಅಥವಾ ಪಿಕ್ಚರ್ಗೋ ಅಥವಾ ಎಲ್ಲ ಹೊರಗಡೆ ಹೋಗ್ತಿದ್ವಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ ದಟ್ ಓನ್ಲಿ. ಆರಾಮಾಗಿ ಹೋಗೋದು, ಮಾತಾಡ್ಕೊಂಡು ಆಟ ಆಡ್ಕೊಂಡು ಇರೋದು, ಅದು ನನ್ನ ಪಾಳೆ ನಾವು ಮುಗಿಯೋದು, ವಾಪಸ್ ಮನೆಗೆ ಬರೋದು, ಆ ತರ. And it was good. For me also, that was my third movie. Okay. My second movie you forgot. Okay. Janma Janma Anu Banda. Yeah, I'm coming to next. Adak barತೀನಿ ನಾನು. Yeah. So adadmele this was the movie, but first one and second one not, ನನಗೆ it's not that ಅಷ್ಟು ಒಂಥರ ಜ್ಞಾಪಕ ಅನ್ನೋದಿಲ್ಲ. But Shikari I do remember because I was old enough to remember a lot of things. Yes. Janma Janmada Anubandha also I remember most of it because there were a few instances that happened, and I learnt a lot of things that time. Yav tara enu chikka vayasale gottagogiತ್ತು because expressions ಬೇಕಾಗಿತ್ತು ಅಲ್ಲಿ. So it was very easy for me to give those expressions because people who taught me to do it were very very good. ಅದೇ ನಾನು ಅದೇ ವಿಷಯ ಬರೋಣ ಅಂತಿದ್ದೆ. ಅಂದ್ರೆ ಒಂದು ಶಂಕರ್ ನಾಗ್ ಅನ್ನೋ ಒಂದು ಕ್ಯಾರೆಕ್ಟರ್, ಒಬ್ಬ ಲೆಜೆಂಡ್, ಅಪ್ಪನಿಗೆ ತುಂಬಾ ಕ್ಲೋಸ್, ಅವರೆಲ್ಲ ಕೊಲೀಗ್ಸ್, ದೇ ವೇರ್ ವೆರಿ ಕ್ಲೋಸ್. ನಾನ್ ಕೇಳ್ಪಟ್ಟಂಗೆ ರೋಹಿತ್, ಶಂಕರ್ ನಾಗ್ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್, ನೀವೇ ಆ ಪಾತ್ರನ ಮಾಡ್ಬೇಕು ಅಂತ. ಅಂದ್ರೆ ಐ ವಾಂಟ್ ದಿಸ್ ಬಾಯ್, ಇವರೇ ಮಾಡ್ಬೇಕು ಅಂತ. ಸೊ ಅಪ್ಪನ ಹತ್ರ ಹೇಳಿ ತುಂಬಾ ಇದ್ ಮಾಡಿ ಆ ಪಾತ್ರ ಮಾಡಿಸಿದ್ದು ಅಂತ ಕೇಳ್ಪಟ್ಟೆ. ಐ ಥಿಂಕ್ ಮೈಸೂರಲ್ಲಿ ಅಂತ ಕಾಣುತ್ತೆ, ನೀವು ಕ್ಯಾಮ್ರಾ ಜನ್ಮ ಮೈಸೂರಲ್ಲಿ ಅಂತ ಕಾಣುತ್ತೆ. ಸೊ ಹೇಗೆ ಅಂದ್ರೆ ಏನ್ ಮೆಮೊರಿ ಶೇರ್ ಮಾಡ್ತೀರಾ? ಅಂದ್ರೆ ನಾನು ಹೇಳ್ತಿರೋದು ಶೂಟಿಂಗು, ಆಕ್ಟಿಂಗು, ಐ ಡೋಂಟ್ ವಾಂಟ್ ದಟ್. ಯಾಕಂದ್ರೆ ನೀವು ಎಲ್ಲೋ ಕೆಲವು ಕಡೆ ಅದನ್ನ ಶೇರ್ ಮಾಡಿರ್ತೀರಾ, ಗೊತ್ತಿರುತ್ತದು. ರಿಪೀಟ್ ದಟ್ ಥಿಂಗ್. ಶಂಕರ್ ನಾಗ್ ಅಂತ ನಿಮ್ ತಲೆನಲ್ಲಿ ಏನ್ ಬರುತ್ತೆ ಫಸ್ಟ್? ನನಗೆ ವಾಟ್ ಐ ರಿಮೆಂಬರ್ ಅಬೌಟ್ ಶಂಕರ್ ನಾಗ್ ಇಸ್, ನಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಂಬಾ ಸಲಿ ಅಪ್ಪ ಅಂಡ್ ಅಮ್ಮ, ಶಂಕರ್ ನಾಗ್, ದೊಡ್ಡಪ್ಪ, ಇವರೆಲ್ಲ ಒಂಥರ ಇಟ್ ವಾಸ್ ಅ ಕ್ಲೋಸ್ ನಿಟ್ ಫ್ರೆಂಡ್ ಸರ್ಕಲ್ ತರ. ಸೊ ಇವ್ರು ಅವ್ರ ಮನೆಗೆ, ಅವ್ರು ನಮ್ಮ ಮನೆಗೆ, ನಾವು ಇವರು ಫಾರ್ಮ್ ಹತ್ರ ಅಲ್ಲಿ ಇಲ್ಲಿ ಹೋಗಿ ಬಂದು ಎಲ್ಲ ಮಾಡ್ತೀವಿ. ಸೊ ನನ್ಗೆ ಇದ್ದಿದ್ದೇನು ಅಂದ್ರೆ, ಶಂಕರ್ ಅಂಕಲ್ ವಾಸ್ ವೆರಿ ನೈಸ್, ವೆರಿ ಗುಡ್. He was a very jolly person. ನಮ್ ಜೊತೆ ಎಲ್ಲ ಆಟ ಆಡ್ಕೊಂಡು ನಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡು. So when I went to the actual shooting ಇದಕ್ಕೆ ಕರ್ಕೊಂಡು ಹೋದಾಗ, ಅಲ್ಲಿ I didn't feel any different there because it was the same people. ಅಪ್ಪ ಅಮ್ಮನೂ ಇದ್ರು, ಇವರು ಇದ್ರು, everybody were there. So it was like, ನನಗೆ it was normal. ಇವ್ರ ಮನೆಗಿಲ್ಲ, ಅವ್ರ ಮನೇಲಿಲ್ಲ, ಸೊ ಇಲ್ಲೆಲ್ಲೋ ಬೇರೆ ಕಡೆ ಬಂದ್ಬಿಟ್ಟು ಜಸ್ಟ್ ಮೀಟಿಂಗ್ ಅಪ್ಪ, ಆರಾಮಾಗಿದ್ದಾರೆ ಅಂತ. ಆ ತರ ನನ್ನ ಮನಸ್ಸಲ್ಲಿ ಇದ್ದಿತ್ತು. ಸೆಕೆಂಡ್ ಥಿಂಗ್, the way they wanted me to act, it was explain ಮಾಡೋದಿರ್ಲಿ ಅಥವಾ ಇದ್ ಮಾಡೋದಿದ್ರೆ, there is to be a triangle. ಒಂದ್ ಕಡೆ ಶಂಕರ್, ಒಂದ್ ಕಡೆ ನಮ್ಮಪ್ಪ, ಒಂದ್ ಕಡೆ ನಮ್ಮಮ್ಮ, ಟ್ರಯಾಂಗಲ್ ಇರೋದು. ನಾನ್ ಮಧ್ಯದಲ್ಲಿ ಇದ್ರೆ ಇವ್ರು ಟ್ರಯಾಂಗಲ್. ಏನು ಅಂತಂದ್ರೆ, ದಿ ಸೀನ್ ಹೆಂಗ್ ಎಕ್ಸ್ಪ್ಲೇನ್ ಆಗೋದು ಅಂದ್ರೆ, ಇವ್ರ 3 ಜನ ಕೂತ್ಕೊಂಡು ಫಸ್ಟ್ ಸೀನ್ ಏನು ಅಂತ ಕೇಳಿಸ್ಕೊಳ್ಳೋದು. ಶಂಕರ್ ಎಕ್ಸ್ಪ್ಲೇನ್ ಮಾಡಿ, ಅಪ್ಪ ಅಮ್ಮ ಕೇಳಿಸ್ಕೊಂಡು ಏನ್ ಮಾಡ್ಬೇಕು ಇವನು, ಯಾವ ತರ ಇವನು, ವಾಟ್ ಶುಡ್ ಬಿ ಹಿಸ್ ರಿಯಾಕ್ಷನ್ಸ್, ಏನ್ ಇದ್ ಮಾಡ್ಬೇಕು, ಎತ್ ಮಾಡ್ಬೇಕು ಅಂತ. ಸೊ ಇವ್ರ 3 ಜನ ಟ್ರಯಾಂಗಲ್ ಇಟ್ಕೊಂಡು ಆಕ್ಷನ್ ಅಂದಾಗ, ಅಲ್ಲಿ ಶಂಕರ್ ತಲೆತ್ತು, ನನ್ನ ನೋಡು, ಒಂದ್ ಸ್ಮೈಲ್ ಕೊಡು ಅಂತ ಅವರು, ನಾನು ನೋಡು ಅದ್ ಮಾಡೋದು. ನೆಕ್ಸ್ಟ್ ನಮ್ಮಪ್ಪ ಈ ಕಡೆ ತಿರ್ಕೊ ನನ್ ಕಡೆ ಅಂತ, ನಾನು ಟಕ್ಕದ ಈ ಕಡೆ ತಿರ್ಗೋದು, ಅದೊಂದಷ್ಟು ಡೈರೆಕ್ಷನ್ಸ್ ಅದನ್ನ ಮಾಡೋದು. ಅಮ್ಮ ಈ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊ, ಇದ್ ಮಾಡು. ಸೊ ಇಟ್ ವಾಸ್ ಲೈಕ್, ಒಂಥರ ನನಗೆ ಎಕ್ಸ್ಪ್ಲೇನ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಇವ್ ನೀನ್ ಹಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ, ಇಟ್ ವಾಸ್ ಆಲ್ ಡೈರೆಕ್ಷನ್ಸ್. ನನಗೆ ಇಟ್ ವಾಸ್ ವೆರಿ ಈಸಿ ಟು ಡೂ ದಟ್. ಸೊ ಇಫ್ ಯು ಸಿ ದಟ್ ಎಂಟೈರ್ ಒಂದು ಮೂವಿನಲ್ಲಿ ಒಂದು ಫಸ್ಟ್ 15 minutes ಬರುತ್ತೆ ನನ್ನ ಪೋರ್ಷನ್. ಇಫ್ ಯು ಸಿ ದಟ್ the reactions are fluid and natural. ಯಾಕಂದ್ರೆ ನನಗೆ it was not somebody else telling me to do something. ಅವಾಗ ಸರ್ಪ್ರೈಸ್ ಒಂಥರ ಇದು ಯಾರು ಹೇಳಿದ್ರು, ಏನ್ ಮಾಡೋದು ಅನ್ನೋದು ಇದೇ ಇಲ್ಲ. It just went smoothly ನನಗೆ. So that was one of the main things that ನನಗೆ ಜ್ಞಾಪಕ ಇರೋದು, because I used to hear from all sides. ಏನ್ ಮಾಡ್ಬೇಕು, ಈ ಕಡೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಷ್ಟೇ.
ಡೈಲಾಗ್ಸ್ ವರ್ ವೆರಿ ವೆರಿ ಫ್ಯೂ, ತುಂಬಾ ಇರ್ಲಿಲ್ಲ ಡೈಲಾಗ್ಸ್. ಎಲ್ಲೋ ಒಂದು 2-3 ಡೈಲಾಗ್ಸ್, ದಟ್ ವಾಸ್ ಓಕೆ, ಅದು ಹೇಳಿಸ್ಬಿಟ್ಟು ಮಾಡ್ಬಿಟ್ರು. ಬಟ್ ಮೋಸ್ಟ್ ಆಫ್ ದಟ್ 15 minutes were all just reactions, looks and movements, ಎದ್ದಿಂಗ್ ಹೋಗೋದು, ಹಂಗ್ ಮಾಡೋದು. ಸೊ ಅಷ್ಟು ಡೈರೆಕ್ಷನ್ಸ್. ಸೊ ದಿಸ್ ವಾಸ್ ಮೈ ಮೇನ್ ಮೆಮರಿ. ಹೆಂಗಾಯ್ತು, ಏನಾಯ್ತು, ಯಾವ ತರ ಆಯ್ತು, ಅದೆಲ್ಲ ಇನ್ ಬಿಟ್ವೀನ್. ಬಟ್ the main thing that is in my mind was directions. That is where I learned how to act. Idvargunu I've never had any formal training with anybody. ಯಾರು ಏನು ಹೇಳ್ಕೊಟ್ಟ, ನಂದೆಲ್ಲವೂ ಹೆಂಗೆ ಅಂತಂದ್ರೆ, ಇಟ್ಸ್ ಆಲ್ ಯು ಟೆಲ್ ಮಿ, ಐ ಡೂ ಇಟ್, ಅಷ್ಟೇ. ಓಕೆ, ದಟ್ ಇಸ್ ಹೌ ಐ ಹ್ಯಾವ್ ಡನ್ ಟಿಲ್ ಡೇಟ್. ಅಂಡ್ ರೋಹಿತ್, ಅಗೇನ್ ಶಂಕರ್ನಾಗ್ ಸರ್ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ, ರಾಜಂ ಮಾಲ್ಗುಡಿ ಡೇಸ್. ಸೊ ನಮ್ಗೆಲ್ಲ ನಿಮ್ದು ಇಂಟ್ರಡಕ್ಷನ್ ಶಾಟ್ ಇನ್ನೂ ಕಣ್ಣು ಮುಂದೆ ನನಗೆ ಹಂಗೆ ಕಟ್ಟಿದೆ. ಕಾರ್ ಬರುತ್ತೆ, ಕಾರಲ್ಲಿ ನೀವು ಬರ್ತೀರಾ, ಆ ವಿಂಡೋ ಗ್ಲಾಸ್ ಇಷ್ಟಿರುತ್ತೆ, ಆ ಟೋಪಿ, ಅಲ್ಲೊಂದು ಇನ್ನೊಂದು ಗ್ಯಾಂಗ್ ಹುಡುಗರು, ಮಂಜು ಅಂಡ್ ಗ್ಯಾಂಗ್ ಮಾತಾಡ್ತಾ ಇರ್ತಾರೆ. ವಾಟ್ ಎವರ್ ಆಟಿಟ್ಯೂಡು, ನಡ್ಕೊಂಡ್ ಬರೋದು, ಅದ್ ನೋಡೋದು ಇವನು, ಅದು ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ನಾವೆಲ್ಲ ಅವಾಗ ನೋಡಿದಾಗ ಆಲ್ಮೋಸ್ಟ್ ವಿ ಆರ್ ಆನ್ ಸೇಮ್ ಏಜ್, ನಾವೆಲ್ಲ ಒಂದೇ ಏಜ್ ಅಲ್ಲಿ, ನಾವು ಕೂಡ ನಿಮ್ಗೆ ಆ ಏಜ್ ಅಲ್ಲೇ ಇದ್ವಿ ಅಂತ ಆ ಟೈಮ್ ನಲ್ಲಿ. ನಾವು ನೋಡಿದ್ವಿ, ಏನ್ ಗುರು ಇವನು, ನಿಜವಾಗ್ಲೂ ಇವ್ನು ಹಿಂಗೇನಾ, ಇವ್ನಿಗೆ ಇಷ್ಟೊಂದು ಇದ ಅಂತೆಲ್ಲ, ಏನೋ ಆ ಏಜ್ ಅಲ್ಲಿ ಅದೆಲ್ಲ ಮಾತಾಡ್ಕೊತಿದ್ವಿ. ಎನಿ ಸ್ವೀಟ್ ಮೆಮೊರೀಸ್ ಆಫ್ ಮಾಲ್ಗುಡಿ ಡೇಸ್, ರೋಹಿತ್? Oh, Malgudi days, sweet. There is n number of memories there, because one of the main things ಏನು ಅಂದ್ರೆ, ನಾವಲ್ಲಿ we spent almost about 2.5 months in Agumbe. Agumbe city was known as Malgudi because hang convert agogiತ್ತು. We had taken over the entire town of Agumbe. Okay. Because avagali ತುಂಬಾ ಮನೆಗಳು vacant ಇತ್ತು. So the entire production team that was there, including actors, directors, technicians, junior artists, everybody were housed in different hotel gate ಏನು ಇಲ್ಲ. So it was all those vacant houses na rent ತರ ತಗೊಂಡ್ಬಿಟ್ಟು everybody lived in the houses. That was one of the greatest things. We as kids, we all lived in one house. Very nice. ನಾವು ಒಂದು 10-12 ಜನ ಹುಡುಗರು, ನಮ್ದು ಆ ಗ್ರೂಪ್, ಸ್ಕೂಲ್ ಅಲ್ಲಿ ನೀವೇನ್ ಗ್ರೂಪ್ ನೋಡ್ತೀರಾ, that entire group we all stayed in one house. So sweet. And another main thing was the ಊಟ ಗೀಟ ಎಲ್ಲವೂ happened in the ಅದೊಂಥರ ಹೆಂಗಿತ್ತು ಅಂದ್ರೆ, ನಾವೆಲ್ಲ ಮನೆಗಳು ಇದ್ದಿದ್ದ ಜಾಗದಲ್ಲಿ ಮುಂದ್ಗಡೆ ಓಪನ್ ಏರಿಯಾ, ಒನ್ ಕಾರ್ನರ್ ಅಲ್ಲಿ ಇರುವ ಒಂದು ದೇವಸ್ಥಾನದ ಒಂದು ಛತ್ರ ಇತ್ತು. ಸೊ ನಮ್ ಊಟ ಗೀಟ ಎಲ್ಲ ಆ ಛತ್ರದಲ್ಲೇ. ಅಂಡ್ ಇಟ್ ವಾಸ್ ಲೈಕ್ ಎವ್ರಿಬಡಿ ಸಿಟ್ಟಿಂಗ್ ಇನ್ ದಟ್ ಛತ್ರ ಅಂಡ್ ಹ್ಯಾವಿಂಗ್ ಊಟ. ಇಟ್ ವಾಸ್ ನಾಟ್ ಲೈಕ್ ಇವ್ರು ಬೇರೆ ಅವ್ರು ಬೇರೆ. ಲಂಚ್ ಟೈಮ್ ಅಂದ್ರೆ ಎಲ್ಲ ಅಲ್ಲಿ ಬಂದು ಅಲ್ಲಿ ಊಟ ಮಾಡೋದು. ಡಿನ್ನರು ಅಷ್ಟೇ, ಎವ್ರಿಬಡಿ ಟುಗೆದರ್ ಈಟಿಂಗ್, ಇನ್ಕ್ಲೂಡಿಂಗ್ ಶಂಕರ್, ಆಲ್ ಆಫ್ ಅಸ್ ಟುಗೆದರ್. ಆಮೇಲೆ ಮೂರನೇದು ಮೇನ್ ಥಿಂಗ್ ವಾಸ್ ಅವರ್ ಇಂಟ್ರಾಕ್ಷನ್. ನಾವು ಆಲ್ ಕಿಡ್ಸ್, ಐ ಆಲ್ರೆಡಿ ನ್ಯೂ ಚೇತನ್, ಐ ಆಲ್ರೆಡಿ ನ್ಯೂ ಮಂಜು. I had not met Raghuram before, but I met him there and we became good friends. So in ಮಿಕ್ಕಿದವರು ಎಲ್ಲರೂ ಅಷ್ಟೇ, ಅವರು ಎಲ್ಲ ಹೊಸಬ್ರು ನನಗೆ. I had not met them, I met them there. But Anu Chaitanu, we had already worked before, so I knew him very well. Okay. So that was thing. So we bonded also as a group. We also bonded there. Namgu ontra, as and when the days passed, we also started ಒಂಥರ ನಮ್ದು ಸೀನ್ಗಳು ಶುರು ಆಗೋದು, ನಾವು ಇಂಟ್ರಾಕ್ಟ್ ಮಾಡ್ಬೇಕಾಯ್ತು. ಸೊ ಆ ಬಾಂಡ್ ಬೆಳ್ಕೊಳ್ತಾ ಹೋಯ್ತು ನಮ್ಮ ಕಡೆ. ನಾಲ್ಕನೇದು ಗ್ರೇಟ್ ಥಿಂಗ್, ಲೈಕ್ ಯು ಸೆಡ್, ಈ ಮಾಲ್ಗುಡಿ ಡೇಸ್ ಮಾಡಿದಾಗ ಇಟ್ ವಾಸ್ ಅಗೇನ್ ದ ಸೇಮ್ ಥಿಂಗ್. ಶಂಕರ್ನಾಗ್ ಕೇಮ್, ಅಪ್ಪ ಅಮ್ಮಗೆ, ನನಗೆ ರೋಹಿತ್ ಬೇಕು, ಅವನು ಈ ರೋಲ್ ಮಾಡ್ತಾ ಇದ್ದಾನೆ, ಐ ಆಮ್ ಗೋನ್ ಟೇಕ್ ಹಿಮ್ ಅಂಡ್ ಗೋ. ನೀವೇನ್ ಬೇಕಾದ್ರೆ ಹೇಳ್ಕೊಡಿ, I have no problems, but I want him, I'm taking. That was the kind of idu. So Appa said, okay, fine. Anyway, it was summer holidays, so April, May idu. So he said, fine, you kutkond sumne adu idu madakinta ba maadli bidu, karkondu hogu anta. I went there alone. Nobody came with me. I was there alone. ಮನೆಯಲ್ಲಿ ಯಾರು ಬಂದಿರಲಿಲ್ಲ because they all ಶಂಕರ್ನಾಗ್ ನಾವ್ ಯಾಕಪ್ಪ ಹೋಗ್ಬೇಕು ಅಂತ. ಅಮ್ಮ ಕೇಮ್ ಮಧ್ಯದಲ್ಲಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದು 4-5 days ಅಮ್ಮ ಬಂದ್ರು ಅಲ್ಲಿಗೆ. Other than that, I was all alone there. All alone in it, I was kind of had all the troop, the entire group to look after me.
So ನಮ್ಗಂತೂ we had great relationship with all the technical people also. ಕಾಶಿ ಅಂಕಲ್ ಇದ್ರು, ಜಗಣ್ಣ ಇದ್ರು, ಎಲ್ರು ದಟ್ ಎಂಟೈರ್ ದಟ್ ಸಂಕೇತ್ ಟೀಮ್ ಏನಿತ್ತು ಅಷ್ಟು ಜನ ಇದ್ರು ಅಲ್ಲಿ. ರಮೇಶ್ ಭಟ್ ಇದ್ರು. ಸೊ ಇವರೆಲ್ಲರೂ ಐ ನ್ಯೂ ದೆಮ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಸೊ ನನ್ಗೆ ಇಟ್ ವಾಸ್ ನಥಿಂಗ್, ಯಾರೋ ಹೊಸಬ್ರು ಇದಾರಪ್ಪ, ಇವ್ರಿದ್ದಾರೆ ಅವ್ರಿದ್ದಾರೆ ಅಂತ ಏನಿಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ ಅ ಹೋಮ್ ಅವೇ ಫ್ರಮ್ ಹೋಮ್ ತರ. ಬಟ್ ಏನು ಅಂದ್ರೆ ಆರಾಮ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ವಿ ಆಲ್ ಸ್ಟೇ. ದಟ್ ವಾಸ್ ಒನ್. 5ನೇ ಮೆಮರಿ ಏನು ಅಂತಂದ್ರೆ, ದಟ್ ಈಸ್ ವೇರ್ ಐ ಲರ್ನ್ ಅಟ್ಲೀಸ್ಟ್ ಬೇಸಿಕ್ ಹಿಂದಿ ಅಂತಾರ. ಹಿಂದಿ ಕಲ್ತ್ಕೊಂಡಿದ್ದಲ್ಲೇ ನಾನು. ನನಗೆ ಹಿಂದಿ ಐ ಹ್ಯಾಡ್ ನೋ ಐಡಿಯಾ ವಾಟ್ ಇಟ್ ವಾಸ್. ಸೊ ಅಲ್ಲಿ ಹೆಂಗೇನ, ನಮ್ಗೆ ವಿ ಹ್ಯಾಡ್ ಹಿಂದಿ ಕ್ಲಾಸ್ ಅಂತ ಹೇಳ್ಬೋದು. ನಾವು ಒಂದು 10-12 ಜನ ಹುಡುಗಿಗೆ. ರಘುರಾಮ್ ನ್ಯೂ ಬಿಕಾಸ್ he was born brought up in Bombay, so he knew Hindi. ನಮ್ಗೆ ಯಾರಿಗೂ ಗೊತ್ತಿಲ್ಲ, ಮಂಜುಗಾಗ್ಲಿ, ನನ್ಗಾಗ್ಲಿ, ಚೇತನ್ಗಾಗ್ಲಿ, ಮಿಕ್ಕಿದವ್ರಿಗೆ ಯಾರಿಗೂ we had no idea what Hindi was, but we had to speak. The dialogues were in Hindi. ಯಾಕಂದ್ರೆ ನಾವು ಹಿಂದಿ ಮಾತಾಡೋದು ಅಂದ್ರೆ ಅಲ್ಲಿ ಕ್ಯಾಮ್ರಾ ಕರೆಕ್ಟ್ ಆಗಿ ಕಾಣಿಸುತ್ತೆ, ಏನು ವಾಟ್ ಯು ಆರ್ ಸೇಯಿಂಗ್ ಅಂತಾನು ಕಾಣಿಸುತ್ತೆ. ಸೊ ನಮ್ಗೆ ಕ್ಲಾಸ್ ಅಲ್ಲಿ ಪದ್ಮಾವತಿ ರಾವ್ ಅಂದ್ರೆ ಅರುಂಧತಿ ನಾಗವರ ತಂಗಿ, ಪಿಂಟಿ ರಾವ್ ಅಂತ ಹೇಳ್ತಾರೆ, ಅವರು ಮತ್ತೆ ಅರುಂಧತಿ, ಇವರಿಬ್ರು ನಮ್ಮ ಕ್ಲಾಸು. ಶೂಟಿಂಗ್ ನಡೀತಾ ಇದ್ರೆ ನಮ್ ಸೀನ್ ಇಲ್ದೇ ಇದ್ರೆ ಈ ಕಡೆ ಪಕ್ಕದಲ್ಲಿ ಕೂತ್ಕೊಂಡು ನಮ್ಗೆ ಡೈಲಾಗ್ ಕ್ಲಾಸ್ ನಮಗೆ ಹೇಳ್ಸೋದು, ಇನ್ಕ್ಲೂಡಿಂಗ್ ಏನು ಪ್ರೊನೌನ್ಸಿಯೇಷನ್, ಡಿಕ್ಷನ್, ಯಾವ ತರ ಫ್ಲೋ ಬರ್ಬೇಕು, ಏನ್ ಹೇಳ್ತಾ ಇದೀರಾ ನೀವು ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಫ್ಲೂಯೆಂಟ್ ಆಗಿ ಹೇಳಿಸ್ಬೇಕು. ಸೊ ಈ ತರ ಕ್ಲಾಸ್ ನಡೆಯೋದು. ಎರಡು ಆಯ್ತು ಅಲ್ಲಿ. ಇನ್ನೂ ಬಿಗ್ಗರ್ ಇದೇನು ಅಂತಂದ್ರೆ, ನನಗೆ ಇಫ್ ಯು ಟೇಕ್ ಆಸ್ ಅನ್ ಇಂಡಿವಿಜುವಲ್, ನನಗೆ ಆ ವಯಸ್ಸಿನ ಹುಡುಗಂಗೆ ಏನ್ ಅರ್ಥ ಆಗಿತ್ತು ಅಂದ್ರೆ, ಐ ಗಾಟ್ ದ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಡೂ ವಾಟ್ ಎವರ್ ಎನಿಬಡಿ ವಾಂಟ್ಸ್. ಇಫ್ somebody says ಈ ತರ ನೀ ಮಾಡ್ಬೇಕು ಆಕ್ಟಿಂಗ್, ಐ ನ್ಯೂ ಐ ಕುಡ್ ಡೂ. ಎರಡನೇದು, ಐ ಆಲ್ಸೋ ಲರ್ನ್ ದಟ್ I can depend on myself. ನಂಗೆ ಇಟ್ಸ್ ನಾಟ್ ಲೈಕ್ ಅಯ್ಯೋ ನಂಗೆ ಯಾರು ಇರ್ಲೇಬೇಕಪ್ಪ, ನಮ್ಮ ಅಪ್ಪ ಇರ್ಬೇಕು, ಅಮ್ಮ ಇರ್ಬೇಕು, ಇವ್ರು ಇರ್ಬೇಕು, ಅವ್ರು ಇರ್ಬೇಕು. ಐ ವಾಸ್ ಇಂಡಿಪೆಂಡೆಂಟ್. ನನಗೆ ಐ ಹ್ಯಾಡ್ ದಟ್, ಏನ್ ಹೇಳ್ತಾರೆ ಅದಕ್ಕೆ, ಒಂಥರ ಕಾನ್ಫಿಡೆನ್ಸ್ ಇನ್ ಮೈ ಸೆಲ್ಫ್ ಇರ್ಬೋದು. ನಾನು ಐ ಕ್ಯಾನ್ ಲಿವ್, ಐ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್. ನನ್ಗೆ ಅಯ್ಯೋ ಇವ್ರಿದೆ, ಇವ್ರನ್ನ ಕೇಳ್ಬೇಕಲ್ಲಪ್ಪ, ಇವ್ರನ್ನ ಕೇಳ್ಬೇಕಲ್ಲಪ್ಪ ಆತರ ಏನೂ ಇರಲಿಲ್ಲ. I knew that I can take care of myself. Very nice. ನಂಗೆ ಊಟ ತಿಂಡಿ ಟೈಮ್ ಕರೆಕ್ಟ್ ಆಗಿರೋದು, ಐ ಕುಡ್ ಡೂ ದಟ್. ನನ್ನ ಪಾಡ ನಾನು ಎದ್ದು ನಾನು ಸ್ನಾನ ಮಾಡ್ಕೊಂಡು ನನ್ನ ಪಾಡ ಐ ಕುಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. That was one of the confidence that Malgudi days gave me. That was my growing years. Fantastic. That was middle school in the high school ಬಂದಲ್ಲ, that was the duration. Okay. ಈ 7th and 8th standard ಮಧ್ಯದಲ್ಲಿ ಇದ್ದ ಟೈಮ್, that is 87-88 ಟೈಮ್ ಅಲ್ಲಿ ಇದು ನಡೆದಿದ್ದು. ಸೊ ಇಟ್ ಕೈಂಡ್ ಆಫ್ ವಾಸ್ ಒಂಥರ ನನ್ನ ಮನಸ್ಸಲ್ಲಿ ಕೂರ್ಸ್ಬಿಡ್ತು, ದ ಕಾನ್ಫಿಡೆನ್ಸ್ ಅಂಡ್ ಎವ್ರಿಥಿಂಗ್ ದಟ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್. ನೀನ್ ಮನ್ಸ್ ಮಾಡ್ಕೊಂಡು ನೀವ್ ಮಾಡ್ಬೋದು ಅನ್ನೋದು ನನ್ ತಲೆಗೆ ಬಂದ್ಬಿಡ್ತು. ವೆರಿ ಬಿಗ್ ಅರ್ನಿಂಗ್ ಅದು ಕರೆಗದೇ ಇರೋ ಅರ್ನಿಂಗ್ ಅಂತ. ಎಸ್ ಇವತ್ತಿಗೂ ಅಷ್ಟೇ ನನ್ಗೆ ಎವ್ರಿಬಡಿ ಸೇಸ್, ಹೆಂಗೆ ನೀವು ಈ ತರ ನಂದೇ ಕಂಪ್ನಿಗಳಿತ್ತು, ನಾನು ಆಂಟ್ರಪ್ರೆನ್ಯೂರ್ ಅಂಡ್ ಎವ್ರಿಥಿಂಗ್. ಹೌ ನೀವು ಈ ಬ್ಯಾಕ್ ಗ್ರೌಂಡ್ ಈ ತರ ಇದೇನು ಇಲ್ಲದೆ ನೀವು ಹೆಂಗ್ ಇವೆಲ್ಲ ಮಾಡ್ಕೊಂಡ್ ಬಂದ್ರಿ ಅಂತ ನಂದೆ ಕಾನ್ಫಿಡೆನ್ಸ್ ಇನ್ ಮೈ ಸೆಲ್ಫ್ ಅಷ್ಟೇ. ಐ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಡೂ ಸಮಥಿಂಗ್. ನಾನು ಇದ್ರವರೆಗೂ ಅಷ್ಟೇ ಆಲ್ ಮೈ ಲೈಫ್ ಮನ್ಸಿಗೆ ಬಂದ್ರೆ ನಾನು ಮಾಡ್ತೀನಿ, ನನ್ ಮನ್ಸಿಗೆ ಬರ್ದ್ರೆ ನಾನು ಮಾಡಕ್ಕೆ ಹೋಗ್ತೀನಿ. ದಟ್ ಈಸ್ ಒನ್ ಆಫ್ ದಿ ಮೇನ್ ಥಿಂಗ್ಸ್ ದಟ್ ಐ ಹ್ಯಾವ್ ನನ್ ಲರ್ನಿಂಗ್ ಅಂತ ಹೇಳ್ಕೋಬಹುದು. ಯಾಕೆಂದ್ರೆ ನನ್ ಮನ್ಸಿಗೆ ಬಂದ್ರೆ ನಾನು 100 ಅಲ್ಲ 1000% ಎಫರ್ಟ್ ಹಾಕಿ ಮಾಡ್ತೀನಿ. ನನ್ ತಲೆಗೆ ಬರ್ಲಿಲ್ಲ ಅಂದ್ರೆ ಹಾಫ್ ಹಾರ್ಟೆಡ್ ಎಫರ್ಟ್ ಯಾಕೆ ಹಾಕ್ಬೇಕು? ಬೇರೆ ಯಾರೋ ಹೇಳಿದ್ರು ಮಾಡಿ ಅನ್ನೋದಕ್ಕೋಸ್ಕರ ಯಾಕೆ ಮಾಡ್ಬೇಕು? So that has been my philosophy all this while. Very nice. And you are connected, Manju ಅವರು ನೀವು? And yes. Yo, we are still interacting. Okay. Now we are in touch with through Facebook, okay. WhatsApp, now social media alle idivi. Plus ಈಗ recent ago we have been talking to each other. Raghuram is in US, so in Canada. Okay. So ಅವನ ಜೊತೆ ಅಷ್ಟು ಇಂಟ್ರಾಕ್ಟ್ ಆಗಲ್ಲ. ಬಟ್ ವೆನ್ ಹಿ ವಾಸ್ ಹಿಯರ್ ಇನ್ we all used to meet up. Chetan maybe not like
Chetan, he passed away very long ago, no? ಅದೇ ನನಗೆ I was confusion. I was supposed to ask, ಯಾವಾಗ ಇದಾಯ್ತು? Yeah. I think this was in 92 or 93, no? ಏನಾಗಿತ್ತು? He met with an accident. He met with an accident. ಅದೊಂದು thing when he was going on the bike, I think a tractor ಬಂದು ಹೊಡೆದು accidentally he passed away. How old was he? I think he was about 20. All at the same, ನನಗಿಂತ ಒಂದು ವರ್ಷನೋ 2 ವರ್ಷನೋ ಚಿಕ್ಕವನು ಅಷ್ಟೇ. So about 1920 kind of a thing. Okay. That was very devastating for me because out of all the people that friends that I had made during the childhood years, he was the closest to me. Even Malgudi days agli, Taiya hone agli, we had that connect, and or ille Hanumant Nagar nalle ididdu avaru. So we used to keep bumping into each other many times. It's always been one of the closest friends from the industry for me. It was very, very devastating when I heard that he passed away. It was very heartbreaking. See, ನೀವು celebrity ಒಬ್ಬ ದೊಡ್ಡ ಸ್ಟಾರ್ ನ ಮಗ. Okay. ಈ ಮಾಲ್ಗುಡಿ ಡೇಸ್ ಇರ್ಬೋದು, ಜನ್ಮ ಅನುಬಂಧ ಇರ್ಬೋದು, ಪಲ್ಲವಿ ಅನುಪಲ್ಲವಿ ಇರ್ಬೋದು, ಇದರಿಂದ ನಿಮ್ಗೊಂದು ರೆಕಗ್ನಿಷನ್ ಬಂದ್ಬಿಡ್ತು. ಅದ್ರಲ್ಲೂ ಆಫ್ಟರ್ ಮಾಲ್ಗುಡಿ ಡೇಸ್ ದೂರದರ್ಶನ್ ಅಲ್ಲಿ ದಟ್ ವಾಸ್ ದ ಥಿಯೇಟರ್ ಬಿಟ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಸೋರ್ಸೇ ನಮ್ಗೆ ಅವಾಗ ಇದ್ದಿದ್ದು ಅದೊಂದು. ಅದ್ರಲ್ಲಿ ಮಾಡಿದವರೆಲ್ಲ ಸ್ಟಾರ್ಗಳನ್ನೇ. ಅದ್ರಲ್ಲಿ ನನ್ಗೆ ಇವತ್ತಿಗೂ ನಿಮ್ದು ಫಸ್ಟ್ ಶಾಟ್ ತಲೆ ನೆನಪ ಇದೆ ಅಂದ್ರೆ ಇಟ್ಸ್ ದಟ್ ಇಂಪ್ರೆಷನ್ ವಾಟ್ ಅವತ್ ನೋಡಿದ್ದು. ಸೊ ನಿಮ್ ಚೈಲ್ಡ್ಹುಡ್ ಅಲ್ಲ, ಅವಾಗ ನೀವು ಸ್ಕೂಲಲ್ಲಿ ಹೋಗ್ಬೇಕಾದ್ರಾಗ್ಲಿ ಅಥವಾ ಬೇರೆ ಕಡೆ ಆಚೆ ಹೋಗ್ಬೇಕಾದ್ರಾಗ್ಲಿ ಆಸ್ ಎ ಶ್ರೀನಾಥ್ ಸನ್ ಆಗಿ ಹೇಗಿತ್ತು, ಅಂಡ್ ನೀವೊಬ್ರು ಆರ್ಟಿಸ್ಟ್ ಆಗಿ ನಿಮ್ಗೆ ಜನ ಹೇಗೆ ರೆಸ್ಪಾಂಡ್ ಮಾಡೋದು? ಜನಕ್ಕೆ ಹೆಂಗೆ ಇವಾಗ ನಮ್ಮ ಅಪ್ಪ ಇವಾಗ ಹೆಂಗೆ ಶ್ರೀನಾಥ ಅವರು ನಮಗ್ ತುಂಬಾ ಗೊತ್ತು, ನಮ್ಮ ಮನೆಯವ್ರ ಕಣೋ ಅಂತೆಲ್ಲ ಮಾತಾಡ್ತಾರೆ, ಈಗ್ಲೂ ಮಾತಾಡ್ತಾರೆ. ಅಪ್ಪ ಇವಾಗ ಎಲ್ಲಿ ಹೋದ್ರು he's treated like one among the family members. ಎಲ್ಲ ಕಡೆ ಯಾರೇ ಹೋದನು ನಮ್ ಶ್ರೀನಾಥ್ ಅಂತ ಮಾಡಿದ್ರೆ I was also the same way. ಅಪ್ಪ ಜೊತೆ ಹೋದಾಗ ಶ್ರೀನಾಥ್ ಮಗ ಅಲ್ವೇನೋ, ಅಯ್ಯೋ ಬಾರೋ ಇಲ್ಲಿ ಆತರ. ನನ್ಗೆ ಒಂಥರ ಹೆಂಗಾಗೋಗ್ಬಿಡೋದು ಅಂದ್ರೆ ನಂಗೆ ಐ ಹ್ಯಾಡ್ ನೋ ಇನ್ಹಿಬಿಷನ್ಸ್ ಅಟ್ ಆಲ್. ಯಾರಿಗೂ ಆರಾಮ ನನ್ನ ಮಾತಾಡ್ಕೊಂಡು ಹೊರಡೋಗ್ತದೆ. ಯಾಕಂದ್ರೆ ನಮ್ಮ ಅಪ್ಪ ಜೊತೆ ಹೋಗಿ ಅಭ್ಯಾಸ ಆಗಿ 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 ಹಂಗೆ ಆಗೋಗ್ಬಿಟ್ಟಿತ್ತು ನಂಗೆ. ಪ್ಲಸ್ ಸ್ಕೂಲಲ್ಲೆಲ್ಲಾನು ಅಷ್ಟೇ, ಇವನು ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾನೆ, ಇವನು ಇದ್ರಲ್ಲಿ ಮಾಡ್ತಾನೆ, ಏನ್ ಹಿಂಗಿದೆ. ಐ ವಾಸ್ ನಾರ್ಮಲ್ ಲೈಕ್ ಎವ್ರಿ ಅದರ್ ಪರ್ಸನ್. ಐ ಡೋಂಟ್ ಇವನ್ ಬಾದರ್. ಹೋಗಿ ಒಳಗೆ ಚುಮ್ಮಿ ತಿನ್ಕೋಬೇಕು ಅಂದ್ರೆ ಅದು ಮಾಡ್ಕೊಳ್ತಾ ಇದ್ದೆ, ಅಲ್ಲಿ ಹೋಗಿ ಯಾವ್ದಾದ್ರು ದೋಸೆ ತಿನ್ಕೋಬೇಕು ಅದು ಮಾಡಿ ನಾರ್ಮಲ್ ಆಗಿ ಓಡಾಡ್ತಿದ್ದೆ. ಸೊ ಪೀಪಲ್, ಐ ಥಿಂಕ್ ವಾಟ್ ದೇ ರಿಯಲೈಸ್ ವಾಸ್ ಇವನ್ ದೋ ಹಿ ಈಸ್ ಅ ಸ್ಟಾರ್ ಸನ್, he himself is also an actor, but he doesn't behave like one. So ಇವನು ನಮ್ ಜೊತೆ ನಮ್ ತರಾನೇ ಇದಾನಲ್ಲಪ್ಪ ಅಂದ್ಬಿಟ್ಟು nobody even had that thought, I think, ಇವ್ನು ನೋಡಿ ಹಿಂಗಿದಾನೆ, ಈ ತರ ಮಾಡ್ತಾನೆ, ಹಿಂಗಿದಾನೆ ನೋಡು, ಹಂಗಿದಾನೆ ನೋಡು ಅಂತ ಏನು. I don't think anybody had that kind of a idea in their head at all. ನನಗಂತೂ it was very simple. ಒಂದೇನು ಅಂದ್ರೆ I got the ಈ ಬ್ರೇಕಿಂಗ್ ಆಫ್ ಐಸ್ ಅಂತಾರಲ್ಲ ವಿತ್ ಲಾಟ್ ಆಫ್ ಪೀಪಲ್. ನನಗೆ ಆಪರ್ಚುನಿಟಿ ವಾಸ್ ಮೈ ಆಕ್ಟಿಂಗ್, ದಟ್ ಐಡೆಂಟಿಟಿ ವಾಸ್ ದಿ ಐಸ್ ಬ್ರೇಕರ್. ಎಲ್ಲೇ ಹೋಗ್ಲಿ, ಯಾರ ಜೊತೆ ಹೋಗ್ಲಿ, ಏನೇ ಆಗ್ಲಿ, ನೀನ್ ಇದ್ ಮಾಡಿದ್ಯಾ, ನೀ ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಅಲ್ಲೇ ಐಸ್ ಬ್ರೇಕ್ ಆಗ್ಬೇಕು. ಸೊ ಫಾರ್ ಮೀ ಟು ಟಾಕ್ ಅಂಡ್ ಇಂಟರಾಕ್ಟ್ ಅಂಡ್ ಗೋ ಟಾಕಿಂಗ್ ಟು ದೆಮ್ ವಾಸ್ ವೆರಿ ಈಸಿ. ಐ ಡಿಡ್ಂಟ್ ಹ್ಯಾವ್ ಟು ಅಯ್ಯೋ ಏನ್ ಅನ್ಕೋತಾರ ಇವ್ರಿಗೆ, ಏನ್ ಗೊತ್ತೋ ಇಲ್ವೋ, ಯಾಕೆ. ಇಟ್ ವಾಸಂಟ್ ದೇರ್ ಅಟ್ ಆಲ್. ಐ ಕುಡ್ ಜಸ್ಟ್ ಗೋ ಟಾಕ್ ಟು. ಸೊ ಆ ತರ ಇತ್ತು. ನಾನು ಒಂದ್ ಕಡೆ ಪುಸ್ತಕದಲ್ಲಿ ಮಣಿ ಸರ್ ಬರ್ದಿದ್ದಾರೆ, ರೋಹಿತ್, ಸಚ್ ಎ ಪ್ರಿವಿಲೇಜ್ ಅದೊಂಥರ. ಅವರು ಫಸ್ಟ್ ಪಿಕ್ಚರ್ ಪಲ್ಲವಿ ಅನುಪಲ್ಲವಿ. ಸೊ ನಾನು ಅದರಲ್ಲಿ ನನ್ನ ಫಸ್ಟ್ ಫಿಲ್ಮ್ ಅಲ್ಲೇ ಶ್ರೀನಾಥ್ ಅವ್ರ ಮಗ ಒಬ್ಬ ವಂಡರ್ಫುಲ್ ಆಕ್ಟರ್ ಜೊತೆ ನಾನು ಕೆಲಸ ಮಾಡಿದೆ ಅಂತ ಬರ್ದಿದ್ದಾರೆ. ಇಟ್ಸ್ ಸಚ್ ಆನರ್ ಅಂಡ್ ಪ್ರಿವಿಲೇಜ್. ಫಸ್ಟ್ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಯು ಫಾರ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಪಲ್ಲವಿ ಅನುಪಲ್ಲವಿ ಅನ್ನೋದನ್ನ ಒಂದು ಸ್ಮಾಲ್ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ, if I'm not wrong, 3 to 4 years ಮಾಡಿದ್ರಂತೆ ಅಟ್ ಲೀಸ್ಟ್ ನಿಮ್ ಪೋರ್ಷನ್ಸ್ ಎಲ್ಲ. ಲಾಂಗ್ ಸ್ಕೆಡ್ಯೂಲ್ ಅಂತ ಕೇಳ್ಪಟ್ಟೆ ಆ ಪಿಕ್ಚರ್. ಅಂಡ್ ಯಾಕಂದ್ರೆ the problem was Lakshmi was very busy during that time, and ಇವರು ಅಷ್ಟೇ, Lakshmi was the main thing. And ಇವರು ಅನಿಲ್ ಕಪೂರ್ and ಕಿರಣ್ ವೈರಾಲಿ ಅಂತ ಹೇಳಿದ್ರೆ they were all up and coming actors ಆಗ. So
it was fine, but Lakshmi was very busy at that point in time. So it took some time for the Lakshmi was shot in Coorg. ಮರ್ಕೆನಲ್ಲಿ ಅವಾಗ ಮರ್ಕೆರ ಅಂತ ಹೇಳ್ತೀವಿ. ಸೊ ಮರ್ಕೆರಲ್ಲಿ ಊಟಿಲಿ ಆಗಿದ್ರಿಂದ ಇಟ್ ವಾಸ್ ವೆರಿ ಟಫ್. ಯಾಕಂದ್ರೆ ಡೇಟ್ಸ್ ಬೇಕಾಗಿತ್ತು ಅವ್ರದ್ದು. ಸೊ ಇಟ್ ಟುಕ್ ಸಮ್ ಟೈಮ್. 4 ವರ್ಷ ಆಲ್ಮೋಸ್ಟ್. ಓಕೆ, ಹೇಗಿತ್ತು ಅಂದ್ರೆ ಅಫ್ಕೋರ್ಸ್ ಅದಾ ಮಣಿರತ್ನಂ ಸರ್ ಅವಾಗ ಸ್ಟಾರ್ಟೆಡ್, ಅವರು ಕೂಡ ಬಡ್ಡಿಂಗ್ ಡೈರೆಕ್ಟರ್ ಅಂಡ್ ಅಫ್ಕೋರ್ಸ್ ನೀವು ಹೇಳಿದಾಗೆ ಲಕ್ಷ್ಮಿ ಮೇಡಮ್ ಒಬ್ರು ಬಿಗ್ ಸ್ಟಾರ್. ಹೇ ಐ ಮೀನ್ ಎನಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಪಿಕ್ಚರ್ ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದ್ರು ಶೇರ್ ಮಾಡ್ಕೊಬೇಕು ನೋಡ್ಪಟ್ಟಂಗೆ? There are a lot of instances that I can say again, but main thing what I remember is time ali even Mani sir also, he was, even though he was up and coming, our first direction movie into, but aglu aste he was as thorough as he is today. ಇವತ್ತು ನಾವು ಮಣಿರತ್ನಂ ಪಿಕ್ಚರ್ ಅಂತ ನಾವು ಮಣಿರತ್ನಂ ಪಿಕ್ಚರ್ ಅಂತ ನಾವು ಅನ್ಕೊಂಡ್ರೆ ಅದು ದ ಅಮೌಂಟ್ ಆಫ್ ವರ್ಕ್ ದಟ್ ಗೋಸ್ ಇನ್ ಟು ಮೇಕಿಂಗ್ ದಟ್ ಮೂವಿ ಇದೆಲ್ಲ ಆವತ್ತು ಹಂಗೆ ಇತ್ತು. ಬಿಕಾಸ್ ನನಗೆ ಆವಾಗ ಇನ್ನೂ ಚಿಕ್ಕ ವಯಸ್ಸಿನಿಂದ ಶುರುವಾಗಿ ಬೆಳೆದಿದ್ದು. ಸೊ ಐ ಆಲ್ಸೋ ವಾಸ್ ಸ್ವಲ್ಪ ಅರ್ಥ ಆಗೋ ಲೆವೆಲ್ ಬರ್ತಾ ಇತ್ತು. ಮೇಲೆ ಬೈ ದ ಟೈಮ್ ದ ಮೂವಿ ಫಿನಿಶ್ಡ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಥಿಂಗ್ಸ್. ಬಿಕಾಸ್ ನಾನು ಬೇರೆ ಬೇರೆ ಪಿಕ್ಚರ್ಗಳು ಮಾಡಿದ್ದೆ, ಒಂದ್ ಸ್ವಲ್ಪ ಒಂಚೂರು ಇಂಟ್ರಾಕ್ಷನ್ ಇತ್ತು, ನಂಗೂ ಸ್ವಲ್ಪ ಐಡಿಯಾಗಳು ಬಂದಿತ್ತು ಅವಾಗ. ಸೊ ಅವಾಗ ಇವಾಗ ಹೆಂಗಿದ್ರು ಆವಾಗ್ಲೂ ಹಂಗೆ ಇತ್ತು ಒಂದು. ಎರಡನೇದು ಅಗೇನ್ ನಾ ಹೇಳಿದ್ನಲ್ಲ, ನಾನು ಐ ಹ್ಯಾವ್ ಬೀನ್ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಮೆನಿ ಗ್ರೇಟ್ ಡೈರೆಕ್ಟರ್ಸ್. All the movies that I have done, TV series that I have made, been very fortunate to work with some of the best directors, and it has always been it's ನಾನು ಯಾವತ್ತು ನಾನು ಆಕ್ಟು ಅಂತ ಮಾಡಕ್ ಹೋಗ್ಲಿಲ್ಲ. ಅವಾಗ ಫಸ್ಟ್ ಟೈಮ್ ಅವಾಗ್ಲೇ ಹೇಳ್ದಂಗೆ ಆಕ್ಟಿಂಗ್ ಅಂತ ನಾ ಮಾಡಕ್ ಹೋಗ್ಲೇ ಇಲ್ಲ. ಅವ್ರು ನನ್ಗೆ ಏನ್ ಹೇಳೋರೋ ನಾನು ಅದನ್ನ ನನ್ನ ಮನ್ಸಿಗೆ ಹೆಂಗ್ ತೋರಿಸ್ತಿತ್ತೋ ನಾನು ಹಂಗ್ ಮಾಡ್ತಾ ಇದ್ದೆ. ಅದನ್ನ ಅವ್ರು ಹೇಳಿದ್ರು, ಈ ತರ ಮಾಡ್ಬೋದು, ಯು ಕ್ಯಾನ್ ಡೂ ದಿಸ್ ವೇ, ಯು ಕ್ಯಾನ್ ಡೂ ದಟ್ ವೇ ಅಂತ ಎನ್ಹಾನ್ಸ್ ಮಾಡ್ತಾ ಹೋಗ್ಬೋದು. ದಟ್ ವಾಸ್ ದ ಓನ್ಲಿ ಮೆಥಡ್ ದಟ್ ಐ ಫಾಲೋಡ್. ಅಂಡ್ ಐ ಥಿಂಕ್ ಲುಕಿಂಗ್ ಅಟ್ ವಾಟ್ ಮಣಿರತ್ನಂ ಹ್ಯಾಸ್ ಡನ್, ಈ ಇಷ್ಟು ವರ್ಷದಲ್ಲಿ ಅವ್ರ ಪಿಕ್ಚರ್ ಮಕ್ಕಳ ಜೊತೆ ಪಿಕ್ಚರ್ ಮಾಡ್ಕೊಂಡು ಬಂದಿರೋದೆಲ್ಲ ನೋಡಿ, ಎವ್ರಿ ಚೈಲ್ಡ್ ಹ್ಯಾಸ್ ಗಿವನ್ ದೇರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಟು ಹಿಮ್. ಸೊ what I can say is, I think I was his first experiment. How well he can work, make kids work, or how well he can get there in our acting in olgade hinga horak tarabeku anta. I think I was his first experiment, and a successful experiment for him to say those words that you just said. So nice. So I think I was a successful experiment. So I'm very happy with it. And ನನಗೂ ಅಷ್ಟೇ, ಐ ಹ್ಯಾವ್ ಲಾಟ್ ಆಫ್ ಫಾಂಡ್ ಮೆಮರೀಸ್ ಆಫ್ ದಟ್ ಮೂವಿ. ಯಾಕೆಂದ್ರೆ ಅದು ಅಷ್ಟೇ, ಇಟ್ ವಾಸ್ ಲೈಕ್ ವೆರಿ ನೈಸ್ಲಿ ಡನ್. ಒಂಥರ ಇದು ಫ್ಯಾಮಿಲಿ ತರ ಅಲ್ಲ. ಲಕ್ಷ್ಮಿ ಬಿಕೇಮ್ ಮೈ ಸೆಕೆಂಡ್ ಮಾಮ್. I literally used to call her Amma only. Okay. And picture ಮುಗಿದಾಗ I actually wanted to go with her only to Madras. I didn't want to go anywhere. ನಾನು ಅಮ್ಮ ಜೊತೆ ಹೋಗ್ತೀನಿ ಅಂತ I was ready to go with her. But then after some time I realized that I can't leave my appa and amma. Where will they go without me? So I went back with them aste. So athara. So that was the second one. Even today I have that bond with Lakshmi. Very nice. Elli hogi ನಾನು ಅವ್ರನ್ನ ಒಂದ್ಸತಿ ಹಿಡ್ಕೊಂಡು ಅಮ್ಮ ಅಂತ ನಂಗೆ, ಅಯ್ಯೋ ಮಗನೇ ಹೇಗಿದೆಯೋ ಅಂತಾನೆ ಅಲ್ವಲ್ಲ, she immediately remember, she recognizes me from wherever it is. ನಾನು ತಪ್ಕೋತಿದ್ದಂಗೆ she knows who it is. So that bond is still there today. So that was one of the main things that happened. Anil Kapoor, he became my friend. Avaga ನನಗೆ ಬೇರೆ ಇನ್ಯಾರು ಮಕ್ಕಳೇ ಇರಲಿಲ್ಲ ಆ ಪಿಕ್ಚರ್ ಅಲ್ಲಿ. So he became my friend because most of the movie ನಾನು ಅವರೇ ಫುಲ್ ಇದ್ದಿದ್ದು. So he became our friend. And ಇದೇನಂದ್ರೆ ನಾನು ಅವ್ರಿಗೆ ಕನ್ನಡ ಹೇಳ್ಕೊಡೋದು. ನಾನು ಎಷ್ಟು ಚಿಕ್ಕವನು, ನಾನು ಕನ್ನಡ ಹೇಳ್ಕೊಡೋದು ಈ ತರ ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅಂತ. ಸೊ ದಟ್ ವಾಸ್ ಒನ್ ಆಫ್ ದಿ memories that I hold very dear to my heart.
talking to somebody who's way older than me and kind of having that bond again with him. I recently got Ganesha Utsavali in I think 2019 or 18 or Pandaga alli I went there. I had a very brief moment ಒಂದು ನಿಮಿಷ ಅಷ್ಟೇ. So ಅವ್ರು ಹೋಗ್ತಾ ಇದ್ರು, I went there, I just said hi, I'm Rohit ಅಂತಿಗೆ ಪಲ್ಲವಿ ಅಂತಿಗೆ. He was literally, you could see his face light up. The after ಪಲ್ಲವಿ ಆಮೇಲೆ ನಾನು ಮೀಟೇ ಮಾಡಿಲ್ಲ ಅವ್ರು. And it has been what, almost 35 40 years almost. 40 years, yeah. So when I said I'm Rohit Pallavi antange, his face just lit up. He just hugged me and said, hey, how are you doing? So I thought, but jana tumba barta idru. He said, nice meeting, we'll catch up soon anbuttu he left. So it was a very nice, he still remembers me. So that is the greatness of him. His first movie, and even today when I say Pallavi, he knew who I was. Yeah. So that was one of the great things. I've never had the opportunity to meet any one of them. Anil Kapoor is the only one who I met after 40 years. 40 But years. Lakshmi Amma, I meet her quite often in most functions and everywhere. And she's very close to me. Very So nice. I have that opportunity to meet my second mom quite often. So Quite often. that's the thing. ರೋಹಿತ್ ಶ್ರೀನಾಥ್ ಅವರೊಂದಿಗೆ ಇನ್ನಷ್ಟು ವಿಷಯಗಳನ್ನ ಕೆದಕ್ತಾ ಮತ್ತಷ್ಟು ವಿಷಯಗಳನ್ನ ಹುಡುಕ್ತಾ ಸಾಕಷ್ಟು ಮಾತಾಡ್ಸೋಣ ಮುಂದಿನ ಸಂಚಿಕೆಯಲ್ಲಿ.